ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತು ಊರಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವ್ಲಾಗ್ ಅಂದರೆ ಫುಲ್ಲು ಮಳೆ ಬೀಳ್ತಾಯಿತ್ತು ಫ್ರೆಂಡ್ಸ್, ಹಾಗಾಗಿ ಕಡಿಮೆನೇ ಬರ್ತಾಯಿದೆ. ಇಲ್ಲಿ ಮಧ್ಯಾಹ್ನ 12 ಗಂಟೆ ಆಗ್ತಾಯಿತ್ತು ಫ್ರೆಂಡ್ಸ್. ಅವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೇರಳೆ ಹಣ್ಣಿನ ಗಿಡ ನೋಡಿ ಫ್ರೆಂಡ್ಸ್. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೇರಳೆ ಹಣ್ಣಿಂದು ಗಿಡ ನೋಡಿ ಫ್ರೆಂಡ್ಸ್. ಫುಲ್ಲು ನೇರಳೆ ಹಣ್ಣು ತಿಂದ್ವಿ. ಇಲ್ಲೇ ಫುಲ್ಲು ಇಲ್ಲಿ ಓಡಾಡ್ತಾ ಇದ್ರೇ ತಲೆಗೆ ಹತ್ತಾ ಇದ್ವು, ಆ ಥರ ಇದ್ದಾವೆ. ಅಲ್ಲಿ ನೇರಳೆ ಹಣ್ಣು, ಮಾವಿನ ಹಣ್ಣು ಫುಲ್ಲು ಎಂಜಾಯ್ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಹಾಗೆ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನೇರಳೆ ಹಣ್ಣು ಮೇಲೆ ಹಣ್ಣಾಗಿದ್ವಿ, ಕೆಳಗಡೆ ಅಷ್ಟೊಂದು ಇರಲ್ಲ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಊರು ಸೈಡ್ ಬಂದರೆ ಸ್ವಲ್ಪ ಬೇರೆ ಟೈಪ್ ಇರುತ್ತೆ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ ನೇರಳೆ ಹಣ್ಣು? ಇನ್ನೂ ಇವು ಕೆಳಗಡೆ ಇರೋದು ಹಣ್ಣಾಗಿಲ್ಲ, ಮೇಲೆ ತಿಂದ್ವಿ. ಆದಷ್ಟು ಜಾಸ್ತಿನೇ ತಿಂದ್ವಿ ಫ್ರೆಂಡ್ಸ್. ಅಲ್ಲಿ ಸಿಟಿ ಸೈಡ್ ಎಷ್ಟು ರೇಟ್ ಇರುತ್ತೆ ನೋಡಿ. ಇಲ್ಲಿ ಹಾಗೆ ಕೈಯಿಂದನೇ ತೊಗೊಂಡು ಕಡ್ಕೊಂಡು ತಿನ್ಬೋದು, ಆ ಥರ ಇದ್ದಾವೆ ಇಲ್ಲಿ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಒಂದು ಸ್ಕೂಲ್ ರಜೆ ಇದೆಯಲ್ಲ, ಹಾಗಾಗಿ ಒಂದು 4-5 ದಿವಸ ಉಳ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ ಸುಮ್ಮನೆ. ಇಲ್ಲಿ ಬಾವಿ ಇದೆ ನೋಡಿ ಫ್ರೆಂಡ್ಸ್, ಕೆಳಗಡೆ ಬಾವಿ ಇದೆ. ಅಂದರೆ ಅಲ್ಲಿ ಒಂದು ಈ ಥರ ಹೂವಿನ ಗಿಡ, ಅಲ್ಲಿ ನಾನಿರೋ ಪ್ಲೇಸಲ್ಲಿ ಈ ಹೂವಿಗೆ ತುಂಬ ಬಿದ್ದು ಸಾಯ್ತಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಪ್ರತಿಯೊಂದು ಹೂವಿನ ಗಿಡ ಇದೆ. ಇನ್ನೊಂದು ವ್ಲಾಗಲ್ಲಿ ನಾನು ಇನ್ನೊಂದು ಹೂವಿನ ಗಿಡ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇದು ಶಿವನಿಗೆ ತುಂಬ ಇಷ್ಟಕರವಾದ ಹೂವು. ಆದರೆ ಇಲ್ಲಿ ಸ್ಟಾಕ್ ತುಂಬ, ಪ್ರತಿಯೊಬ್ಬರ ಮನೆಯಲ್ಲಿ ಜಾಸ್ತಿನೇ ಇದ್ದಾವೆ ಇಲ್ಲಿ ನೋಡಿ. ಇನ್ನೂ ಅಂದರೆ ಬೆಳಗ್ಗೆ ಕಡ್ಕೊಂಡು ತೊಗೊಂಡು ಹೋಗಿದ್ದಾರೆ. ಇವಾಗ ಮಧ್ಯಾಹ್ನ ನಾನು ಮಧ್ಯಾಹ್ನ ಟೈಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಯಾವ ಹೂವು ಫ್ಲವರ್ ಬಿಚ್ಚಿಂದು ಬಂದಿಲ್ಲ. ನೇರಳೆ ಹಣ್ಣಿನ ಗಿಡ ನೋಡಿ ಫ್ರೆಂಡ್ಸ್, ಎಷ್ಟು ನೋಡಿದ್ರೇ ಒಂಥರ ಅನ್ನಿಸ್ತಾ ಇದೆ. ಹಣ್ಣಾದರೆ ಎಷ್ಟು ತಿನ್ಲಿಕ್ಕೆ ಮನಸ್ಸಾಗುತ್ತೆ ನೋಡಿ. ಹೊರಗಡೆ ಕೂತಿದ್ವಿ ಫ್ರೆಂಡ್ಸ್. ಫುಲ್ಲು ಮೂಡಾಗಿದೆ, ಮಳೆ ಫುಲ್ಲು ಬರೋಂಗಿದೆ. ಮಳೆ ಬರೋ ಟೈಮಲ್ಲಿ ಫುಲ್ ಒಂದು ರೀತಿ ಬೇರೆ ಟೈಪೇ ಅನಿಸುತ್ತೆ ಫ್ರೆಂಡ್ಸ್. ಊರು ಸೈಡ್ ಇಟ್ಕೊಂಡು ಮಳೆ ನೋಡಿದ್ರೆ ಅದು ಒಂದು ನೋಡಲಿಕ್ಕೆ ಚೆಂದ. ಮಾವಿನ ಹಣ್ಣಂತೂ ಫುಲ್ ಜಮಾಯಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಮಕ್ಕಳು. ಇಷ್ಟು ಹಾಕಿದ್ದಾವೆ ಇಲ್ಲಿ ಮಾವಿನ ಹಣ್ಣು, ನೇರಳೆ ಹಣ್ಣು ಪ್ರತಿಯೊಂದು ಇಲ್ಲಿ ಸ್ಟಾಕೇ ಇದ್ದಾವೆ. ಫುಲ್ ಎಂಜಾಯ್ ಮಾಡ್ತಾಯಿದ್ವಿ ಮಾವಿನ ಹಣ್ಣು, ನೇರಳೆ ಹಣ್ಣು ತಿಂದು. ಹಾಗೆ ಊರು ಸೈಡಿದ್ದು ವಾತಾವರಣನೇ ಬೇರೆನೇ ಫ್ರೆಂಡ್ಸ್ ನೋಡಿ. ಇಲ್ಲಿ ಹೂವಿನ ಗಿಡ ನೋಡಿ ಎಷ್ಟು ದೊಡ್ಡ ಇದ್ದಾವೆ. ಹೊರಗಡೆನೇ ನಿದ್ದೆ ಮಾಡೋದು. ಗಾಳಿ ಅಂತೂ ಸೂಪರಾಗಿ ಇದೆ ಫ್ರೆಂಡ್ಸ್. ಇಲ್ಲಿ ಎಷ್ಟು ದಿವಸ ಇದ್ರೂ ಏನೂ ಅನಿಸಲ್ಲ, ಚೆನ್ನಾಗಿದೆ. ಅಲ್ಲದ್ರೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್, ಬೇಗನೆ ಹೋಗ್ತೀನಿ ಹೈದ್ರಾಬಾದ್ಗೆ. ಫುಲ್ಲು ಮಳೆ ಮೋಡಾಗಿದೆ. ಮಳೆ ಇಲ್ಲಿಂದು ತೋರಿಸ್ತೀನಿ ನಿಮಗೆ. ಗುಡುಗು ಮಿಂಚು ಎಲ್ಲ ಬರೋಂಗಿದೆ. ಫುಲ್ ಮಳೆ ಮೋಡ. ಹಸ್ಬೆಂಡ್ ನೋಡಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ ತಿಂದು. ಅಲ್ಲ ಬಾವಿಯಲ್ಲಿ ಹೋಗಿ ಫುಲ್ ಸ್ವಿಮ್ಮಿಂಗ್ ಆಡಿ ಬಂದಿದ್ದಾರೆ ಫ್ರೆಂಡ್ಸ್ ಅವರು. ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ ಎಲ್ಲರೂ. ನಾನು ಕೂಡ ಫುಲ್ ಎಂಜಾಯ್ ಮಾಡ್ತಾಯಿದ್ದೀನಿ. ಹಾಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಜಾಸ್ತಿ ಊಟನೇ ತಿಂತಾಯಿಲ್ಲ ಫ್ರೆಂಡ್ಸ್. ಜಾಸ್ತಿ ಮಾವಿನ ಹಣ್ಣು, ಈ ಥರ ಹಣ್ಣು ಮೇಲೆ ಇರ್ತಾಯಿದ್ದೀವಿ ಜಾಸ್ತಿ ನೋಡಿ. ನೇರಳೆ ಹಣ್ಣು ನನಗೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನೇರಳೆ ಹಣ್ಣು ಅಂದರೆ ನನಗೆ ಪಂಚ ಪ್ರಾಣ, ನನಗೆ ಅಷ್ಟು ಇಷ್ಟ. ಹಾಗಾಗಿ ಫುಲ್ ತಿಂದು ಕೂತ್ಕೊಂಡಿದ್ದೀನಿ. ಫುಲ್ ಮಳೆ ಬರ್ತಾಯಿದೆ ನೋಡಿ. ಸಂಜೆ 5:30ರಿಂದ ಮಳೆ ಬೀಳ್ತಾಯಿದೆ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಫುಲ್ಲು ಗುಡುಗು ಮಿಂಚು ಎಲ್ಲ ಬರ್ತಾಯಿದೆ. ಇಲ್ಲಿ ವಿಡಿಯೋ ಬ್ಲಾಗ್ ಮಾಡಬೇಕು ಅಂತ ಇದ್ದೀನಿ, ಆದರೆ ಆಗ್ತಾಯಿಲ್ಲ. ನಾಳೆ ಅಂತೂ ಬರುತ್ತೆ. ಇವತ್ತು ಸಿಂಪಲ್ಲಾಗಿ ಬಂದಿದೆ. ನಾನು ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮಳೆ ಫುಲ್ಲು ಹರಿತಾ ಇದ್ದಾವೆ ನೀರು, ಆ ಟೈಪ್ ಬರ್ತಾಯಿದೆ ಮಳೆ ಈಚೆ ಕಡೆ ಊರು ಸೈಡು ನೋಡಿ. ಫುಲ್ ಜೋರು ಬೀಳ್ತಾಯಿದೆ ಮಳೆ. ಇಲ್ಲಿ ಗ್ರೀನ್ ಕಲರ್ ಗಿಡ ಇರುತ್ತಲ್ಲ, ಅದ್ರ ಕೆಳಗಡೆ ಕುಂತರೆ ಏನೋ ಸಿಡಿಲು ಬೀಳುತ್ತಂತೆ. ಹಾಗಾಗಿ ರೂಮಲ್ಲಿ ಎದ್ದು ಹೋಗಿದ್ವಿ ಫ್ರೆಂಡ್ಸ್ ನೋಡಿ. ಎಷ್ಟು ಮಿಂಚುತ್ತಾ ಇದೆ.
ಅಂದರೆ ಫುಲ್ ಸೆಕೆ ಆಗ್ತಾಯಿತ್ತು ಫ್ರೆಂಡ್ಸ್. ಮಳೆ ಬಿದ್ದು ತುಂಬಾ ಒಳ್ಳೆಯದಾಯಿತು ನಮಗೂ ಕೂಡ. ಇಲ್ಲಿಗೆ ನೋಡಿ ಎಷ್ಟು ದೂರ ಜೂಮ್ ಮಾಡಿದ್ರೂ ಎಷ್ಟು ಫುಲ್ ಬೀಳ್ತಾಯಿದೆ ನೋಡಿ. ಈ ಮಳೆಯಲ್ಲಿ ವ್ಲಾಗ್ ಮಾಡೋದು ಸ್ವಲ್ಪ ಅಷ್ಟಕ್ಕಷ್ಟೇ, ಆದರೂ ಡೈಲಿ ವೀಡಿಯೋ ಬಿಡ್ತಾ ಇರ್ತೀನಿ ಫ್ರೆಂಡ್ಸ್. ನೋಡಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೊಂದು ವ್ಲಾಗ್ ಒಂದಿಗೆ ಸಿಗ್ತೀನಿ. ಫುಲ್ಲು ಜೋರು ಮಳೆ ಬೀಳ್ತಾಯಿದೆ. ಇವಾಗ ಏನಾದರೂ ಅಡುಗೆ ಅಂತೂ ಮಾಡ್ತಾಯಿದ್ದಾರೆ. ಅಲ್ಲಿ ಒಂದು ಟೆಂಪಲ್ ಇದೆ ಫ್ರೆಂಡ್ಸ್ ಇಲ್ಲಿ ಹೊರಗಡೆ, ನಾನು ತೋರಿಸ್ತೀನಿ ನಿಮಗೆ. ಇನ್ನೊಂದು ವೀಡಿಯೋದೊಂದಿಗೆ ಪೂರ್ತಿ ಎಲ್ಲ ಮಾಹಿತಿ ಕೊಡ್ತೀನಿ ನಿಮಗೆ. ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫುಲ್ಲು ನೋಡಿ ಸಪೋರ್ಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡಿದರೆ ಅವರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫುಲ್ಲು ಬೀಳ್ತಾಯಿದೆ ಫ್ರೆಂಡ್ಸ್. ನಾನಂತೂ ಫುಲ್ ಮಳೆಯಲ್ಲಿ ಅಂತೂ ಕೇಳೇಬೇಡಿ, ಫುಲ್ ಎಂಜಾಯ್ ಮಾಡಿದ್ದೀನಿ. ಗುಡುಗು ಮಿಂಚು ಮಳೆಯಲ್ಲಿ ನೆನೆಯೋದಂದರೆ ಇನ್ನೂ ಇಷ್ಟ ನನಗೆ. ನಿಜ ಹೇಳ್ಬೇಕಂದ್ರೆ ಅದು ಕೈ ಇರೋದು ನಂದೇ ನೋಡಿ ಫ್ರೆಂಡ್ಸ್. ಅಷ್ಟು ಮಳೆ ಬಿದ್ದರೂ ಎಲ್ಲರೂ ಒಳಗಡೆ ಇದ್ದಾರೆ, ನಾನು ಒಬ್ಬಳೇ ಮಾತ್ರ ಹೊರಗಡೆ ಇದ್ದೀನಿ. ಫುಲ್ ಚೆನ್ನಾಗಿ ಅನ್ನಿಸ್ತಾಯಿದೆ. ಫುಲ್ ವಾತಾವರಣ ಅಂತೂ ಕೇಳಲೇಬೇಡಿ, ತುಂಬ ಚೆನ್ನಾಗಿರುತ್ತೆ ವಾತಾವರಣ ಮಳೆ ಬೀಳ್ತಾಯಿದ್ರೆ. ಇಲ್ಲಿ ಒಂದು ಟೆಂಪಲ್ ಇದೆ, ಚೆನ್ನಾಗಿದೆ, ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ. ಓಕೆನಾ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಇರ್ತೀನಿ ಇನ್ನೊಂದೆರಡು ದಿವಸ ಇದ್ದು ಹೋಗಬೇಕು ಮತ್ತೆ ರಿಟರ್ನ್ ಹೈದ್ರಾಬಾದ್ಗೆ. ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಫುಲ್ಲು ಗಾಳಿ ಮಿಂಚು ಗುಡುಗು ಎಲ್ಲ ಇದೆ. ಓಕೆನಾ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ಮತ್ತೊಂದು ವ್ಲಾಗ್ ಒಂದಿಗೆ ಸಿಗ್ತೀನಿ, ಪೂರ್ತಿ ಮಾಹಿತಿ ಒಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇನ್ನೊಂದು ವ್ಲಾಗ್ ಒಂದಿಗೆ ಸಿಗ್ತೀನಿ. ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಹಾಗೆ ಇನ್ನೊಂದು ಫ್ರೆಂಡ್ಸ್, ನಾನು ಈಚೆ ಕಡೆ ಕರ್ನಾಟಕಕ್ಕೆ ಬಂದಿದ್ದೀನಿ ಅಂದರೆ ನಾನು ಇರೋ ಪ್ಲೇಸ್ ಹೇಳ್ತೀನಿ. ನಾನಿರೋದು ಭಾಲ್ಕಿ ಸೈಡು, ಮತ್ತು ಇವರು ಬಂದಿದ್ದಾರೆ ಕರ್ನಾಟಕಕ್ಕೆ. ಆದರೆ ಎಲ್ಲಿರೋದು ಯಾವ ಊರು ಅಂತ ಹೇಳ್ತಾ ಇಲ್ವಲ್ಲ ಅಂತ ಅಂದ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ನಾನಿರೋದು ಭಾಲ್ಕಿ ಸೈಡು ಬಂದಿರೋದು. ಓಕೆನಾ ಫ್ರೆಂಡ್ಸ್, ಕ್ಲಿಯರಾ? ಮತ್ತು ಇವರು ಬಂದಿರೋದು ಕರ್ನಾಟಕ ಆದರೆ ನಮ್ಗೆ ಹೇಳ್ತಾ ಇಲ್ವಲ್ಲ ಅಂತ ನೀವು ಬೇಜಾರಾಗ್ಬೋದು. ಆದರೆ ಇಲ್ಲಿ ಭಾಲ್ಕಿ ಸೈಡ್ ನೋಡಿ ಫ್ರೆಂಡ್ಸ್, ಎಷ್ಟು ಮಳೆ ಬೀಳ್ತಾಯಿದೆ. ಫುಲ್ಲು ಕೇಳಬೇಡಿ, ಅಷ್ಟು ಸಿಡಿಲು ಮಳೆ ಎಲ್ಲ ಗಾಳಿ ಎಲ್ಲ ಸೂಪರಾಗಿ ಬೀಳ್ತಾಯಿದೆ. ನನಗಂತೂ ಸೂಪರ್ ಇಷ್ಟ ಆಗ್ತಾಯಿದೆ. ಹಾಗಾಗಿ ಫುಲ್ ಎಂಜಾಯ್ 4-5 ದಿವಸ ಎಂಜಾಯ್ ಮಾಡಿ ಮತ್ತೆ ರಿಟರ್ನ್ ಆಗಬೇಕು. ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಯ್ತವಲ್ಲ ಫ್ರೆಂಡ್ಸ್. ಓಕೆನಾ, ನಾನು ಎಲ್ಲಿದ್ದೀನಂತ ಹೇಳಿದೆ, ನನಗೂ ಸ್ವಲ್ಪ ಸಮಾಧಾನ ಆಯಿತು ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.